ನಮ್ಮ ನ್ಯೂಸ್ಗೆ ಸ್ವಾಗತ. ಉಚಿತ ರಕ್ತದಾನ ಶಿಬಿರದಲ್ಲಿ 161 ಯೂನಿಟ್ ರಕ್ತ ಸಂಗ್ರಹ. ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ನಾರಪ್ಪ ಕುಂಟೆ ಬಳಿ ಇರುವ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಮಂದಿರದಲ್ಲಿ ಇಂದು ಉಚಿತ ರಕ್ತದಾನ ಶಿಬಿರದಲ್ಲಿ 161 ಬಾಟಲ್ ರಕ್ತ ಸಂಗ್ರಹವಾಗಿದೆ ಎಂದು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಮಂಡಳಿಯ ಹಿರಿಯ ಯೋಗ ಗುರು ಶ್ರೀನಿವಾಸ ರೆಡ್ಡಿರವರು ತಿಳಿಸಿದರು. ಯಾದವ ಸೇವಾ ಪ್ರತಿಷ್ಠಾನ, ಜ್ಞಾನವಾಹಿನಿ ವಿಶ್ವಸ್ತ ಮಂಡಳಿ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ಸಕ್ಷಮ ಚಿಂತಾಮಣಿ ಘಟಕ ಇವುಗಳ ಸಂಯುಕ್ತಾಶ್ರಯದಲ್ಲಿ ಬೆಂಗಳೂರಿನ ರಾಷ್ಟ್ರೋತ್ಥಾನ ರಕ್ತನಿಧಿ ಅವರ ಸಹಯೋಗದಲ್ಲಿ ಇಂದು ಉಚಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಅವರು ವಿವರಿಸಿದರು. ಸಕ್ಷಮ ಚಿಂತಾಮಣಿ ಘಟಕದ ಅಧಿಕಾರಿಗಳಾದ ಜಯರಾಮ್ ಮತ್ತು ಕಿಶೋರ್ ಅವರು ಚಾಲನೆ ನೀಡಿದರು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಮಂಡಳಿಯ ಸಂಚಾಲಕ ನಾರಾಯಣಪ್ಪ, ನಾಮ ಕಾಶಿನಾಥ್, ನಾಮ ಗಣೇಶ್, ಡಾಬಾ ಮಂಜುನಾಥ್, ರಾಜಶೇಖರ್ ಯಾಗಂಟಿ, ರಮೇಶ್ ಗೌಡ, ಮುರಳಿ, ಬಾಳೆಲೆ ನಾಗರಾಜ್, ಅಶ್ವಥ್ ನಾರಾಯಣ್, ರಾಷ್ಟ್ರೋತ್ಥಾನ ಕೇಂದ್ರದ ಎನ್ ಈಶ್ವರ್, ಅಪ್ಪಾಜಿ ರೆಡ್ಡಿ ಸೇರಿದಂತೆ ಹಲವಾರು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಂದು ಅವರು ವಿವರಿಸಿದರು. ಸೇವಾ ಸಂಸ್ಥೆಗಳು ಹಾಗೂ ಜ್ಞಾನವಾಹಿನಿ ವಿಶ್ವಾಸ ಸಂಸ್ಥೆ ಹಾಗೂ ಸಕ್ಷಮ ಮತ್ತು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಎಲ್ಲ ಸಮಾನ ಮನಸ್ಕ ಸಂಸ್ಥೆಗಳೆಲ್ಲ ಸೇರಿಕೊಂಡು ಇವತ್ತು ಈ ದಿನ ಚಿಂತಾಮಣಿಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಎಲ್ಲ ಸರ್ಕಾರಿ ಬಂಧುಗಳು, ಸರ್ಕಾರಿ ನೌಕರರು ಸಹಿತ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ, ಪತ್ರಕರ್ತರು ಸಹಿತ ಬೆಂಬಲ ಸೂಚಿಸಿದ್ದಾರೆ. ಹಾಗಾಗಿ ಎಲ್ಲರೂ ಬಂದು ಇಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ. ವಿವಿಧ ಕನ್ನಡಪರ ಸಂಘಟನೆಗಳು ಇದಕ್ಕೆ ಬೆಂಬಲ ಸೂಚಿಸಿ ಇದಕ್ಕೆ ನಮ್ಮ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಇಲ್ಲ ನಮ್ಮ ರಾಷ್ಟ್ರೀಯ ಶ್ರಮಿಕ ಸಂಘ ಸಹಿತ ಬೆಂಬಲ ಸೂಚಿಸಿದೆ. ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಈ ಒಂದು ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈಗ ಅವಶ್ಯಕತೆ ಇದೆ. ಗಡಿಯಲ್ಲಿ ಸೈನಿಕರು ಹೇಗೆ ತಮ್ಮ ರಕ್ತವನ್ನು ಸುರಿಸಿ ಶ್ರಮಪಟ್ಟು ಹೋರಾಡ್ತಾ ಇದ್ದಾರೆ, ಆ ಒಂದು ದೃಷ್ಟಿಯಲ್ಲಿ ನಮ್ಮ ಎಲ್ಲ ಭಾರತೀಯ ಪ್ರಜೆಗಳು ಸಹಿತ ನಮ್ಮ ರಕ್ತವನ್ನು ಈ ರೀತಿ ನಾವು ದೇಶಕ್ಕೆ ಸಮರ್ಪಿಸಿ ರೆಡಿ ಇದ್ದೀವಿ, ಸಿದ್ಧರಿದ್ದೀವಿ ಅಂತ ಹೇಳಿಕೊಡ್ತಾ ಇದ್ದಾರೆ. ಸಮರೋಪಾದಿಯಲ್ಲಿ ಬಂದು ಇವತ್ತು ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಮತ್ತು ಈಗ ಚೀನಿ ವಸ್ತುಗಳನ್ನು ಬಹಿಷ್ಕರಿಸಬೇಕಂತಂದು ನಾವು ಸಕ್ಷಮದಿಂದ ಕಾರ್ಯವನ್ನು ಕೈಗೊಂಡಿದ್ದೀವಿ. ಸಕ್ಷಮ ಇಂಥ ಒಂದು ಕಾರ್ಯದಲ್ಲಿ ಕೈಗೂಡಿಸೋದಕ್ಕೆ ಎಲ್ಲರಿಗೂ ಕರೆ ಕೊಟ್ಟಿದೆ. ಅದಕ್ಕೆ ಎಲ್ಲ ಪ್ರಜೆಗಳು ಈ ಒಂದು ಚೀನಿ ವಸ್ತುಗಳನ್ನು ಬಹಿಷ್ಕರಿಸಲು ಪ್ರಯತ್ನ ಪಡಬೇಕು. ಆದಷ್ಟು ದೇಶ ಸೇವೆಗೆ ಮುಂದಾಗಬೇಕು ಅಂತ